ಒಂದು ಹನಿಯೂ ಹಾಲನ್ನು ಬಳಸದೆ, ಕಂಡೆನ್ಸ್ಡ್ ಮಿಲ್ಕ್ ಹಾಗೆಯೇ ಕ್ರೀಮನ್ನು ಹಾಕದೆ, ಸಕ್ಕರೆ, ಕಲರ್ ಹಾಗೆಯೇ ಯಾವುದೇ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಗಳನ್ನು ಬಳಸದೆ ಹೆಲ್ದಿಯಾಗಿ ಬರೀ 3 ಸಾಮಗ್ರಿಗಳನ್ನು ಬಳಸಿ ರುಚಿಕರವಾದ, ಆರೋಗ್ಯಕರವಾದ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಮಾಡಬಹುದು. ಈ ಹೆಲ್ದಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೇನೆ ಸಂಪೂರ್ಣವಾಗಿ ನೋಡಿ. ಈ ಐಸ್ ಕ್ರೀಮ್ ತಿನ್ನುವುದರಿಂದ ನಮ್ಮ ಹಾರ್ಟ್ಗೆ ಒಳ್ಳೆಯದು, ಹಾಗೆಯೇ ಸ್ಕಿನ್ ಮತ್ತು ಹೇರ್ನ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಜೊತೆಗೆ ತೂಕ ಇಳಿಸುವವರು ಸಹ ಆರಾಮವಾಗಿ ಎಂಜಾಯ್ ಮಾಡಬಹುದು. ತಡ ಮಾಡದೆ ಐಸ್ ಕ್ರೀಮ್ ಮಾಡುವ ವಿಧಾನ ನೋಡೋಣ. ನಾನಿಲ್ಲಿ ಮಂಗಲ್ಪಲ್ಲಿ ವೆರೈಟಿಯ 2 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಸಿಪ್ಪೆ ತೆಗೆದುಕೊಂಡು ಒಳಗಿನ ಪಲ್ಪನ್ನೆಲ್ಲ ತೆಗೆದಿಟ್ಟುಕೊಳ್ಬೇಕು. ಇದು ಸುಮಾರು 2 ಕಪ್ಪಿನ ಅಳತೆಯಷ್ಟು ಆಗಿದೆ. ನೀವು ಯಾವ ಮ್ಯಾಂಗೋ ವೆರೈಟಿಯನ್ನು ಸಹ ಬಳಸಬಹುದು, ಆದರೆ ನಾರಿನ ಅಂಶ ಕಡಿಮೆ ಇದ್ದರೆ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಗೋಡಂಬಿ. 1 ಕಪ್ ಗೋಡಂಬಿಯನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ಅದರ ಬಣ್ಣ ಬದಲಾಗಿ ಗೋಲ್ಡನ್ ಬ್ರೌನ್ ಆಗುತ್ತದೆ. ನಂತರ ತಣ್ಣಗಾಗಲು ಬಿಡಬೇಕು. ತಣಿದ ನಂತರ ಅದರ ಪೇಸ್ಟ್ ಮಾಡಿಕೊಳ್ಬೇಕು. ಅದಕ್ಕೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿಕೊಂಡು ರುಬ್ಬಿಕೊಳ್ಬೇಕು. ಇದರಿಂದ ಬಟರ್ ಥರದ ಕನ್ಸಿಸ್ಟೆನ್ಸಿ ಆಗಿ ಸ್ಮೂತ್ ಆದ ಪೇಸ್ಟ್ ಸಿಗುತ್ತದೆ. ಇದನ್ನು ಕ್ಯಾಶ್ಯೂ ಬಟರ್ ಅಂತ ಕರಿಬೋದು. ನಂತರ ಒಂದು ದೊಡ್ಡ ಜಾರ್ನಲ್ಲಿ ಮ್ಯಾಂಗೋ ಪಲ್ಪ್ ಹಾಗೆಯೇ ಕ್ಯಾಶ್ಯೂ ಬಟರ್ನ ಹಾಕಿ 1/4 ಕಪ್ ಆಗುವಷ್ಟು ಜೋನಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಬೆಲ್ಲವನ್ನು ಸಹ ಬಳಸಬಹುದು. ಇದರ ಜೊತೆಗೆ 1/4 ಚಮಚ ಆಗುವಷ್ಟು ವೆನಿಲಾ ಎಕ್ಸ್ಟ್ರಾಕ್ಟನ್ನು ತೆಗೆದುಕೊಂಡಿದ್ದೇನೆ. ಇದು ಸಹ ಆಪ್ಷನಲ್, ನೀವು ಬೇಕಾದರೆ ಇದನ್ನು ಸ್ಕಿಪ್ ಸಹ ಮಾಡಿಕೊಳ್ಬಹುದು. ಇದನ್ನೆಲ್ಲ ಸೇರಿಸಿಕೊಂಡು ರುಬ್ಬಿಕೊಳ್ಬೇಕು. ಈಗ ಕ್ರೀಮಿಯಾದ ಐಸ್ ಕ್ರೀಮ್ ಮಿಶ್ರಣ ರೆಡಿಯಾಗಿದೆ. ಇದನ್ನು ಒಂದು ಗಾಜಿನ ಪಾತ್ರೆಗೆ ಹಾಕಿಕೊಳ್ಬೇಕು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಮಾವಿನ ಹಣ್ಣಿನ ಚೂರುಗಳನ್ನು ಸಹ ಸೇರಿಸಿಕೊಳ್ತಾ ಇದ್ದೇನೆ. ಇದರಿಂದಾಗಿ ವಿಶೇಷವಾದ ರುಚಿ ಮತ್ತು ಫ್ಲೇವರ್ ಆ್ಯಡ್ ಆಗುತ್ತೆ. ಈ ಗ್ಲಾಸ್ ಪಾತ್ರೆಯನ್ನು ಮುಚ್ಚಿ 6 ಗಂಟೆಗಳ ಕಾಲ ಫ್ರೀಜರ್ನಲ್ಲಿ ಇಟ್ಟರೆ ಆರೋಗ್ಯಕರವಾದ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗುತ್ತದೆ. ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಸಿಕ್ಕಾಗ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಮಾರ್ಕೆಟ್ನಲ್ಲಿ ಸಿಗುವಂತಹ ಐಸ್ ಕ್ರೀಮ್ಗಿಂತಲೂ ರುಚಿಕರವಾದ ಹಾಗೆಯೇ ಆರೋಗ್ಯಕರವಾಗಿ ಯಾವುದೇ ರೀತಿಯ ಹಾನಿಯುಂಟು ಮಾಡುವ ಕೆಮಿಕಲ್ ಇಲ್ಲದೇ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆಯೇ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.